ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೊಂದು ವಾಕ್ಯ ಓದಿಕೊಳ್ಳೋಣ. ಇಬ್ರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ. ಈ ವಾಕ್ಯ ಹೇಳುತ್ತೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಆಮೇಲೆ ಹಾಲೆಲೂಯಾ. ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ಯಾವ ಸ್ಥಳದಲ್ಲಿ ನಿಂತಿದ್ದೀರಂದರೆ, ನಾವು ಒಂದು ಮಶಾಣದ ಸ್ಥಳದಲ್ಲಿ ನಿಂತ್ಕೊಂಡು ದೇವ್ರ ವಾಕ್ಯನ ಕೊಡ್ತಾ ಇದ್ದೀನಿ. ಯಾಕೆ ಈ ಮಶಾಣದ ಸ್ಥಳದಲ್ಲಿ ನಾವು ನಿಂತು ನಿಮಗೆ ವಾಕ್ಯ ಕೊಡ್ತಾ ಇದ್ದೀವಿ ಅಂದರೆ, ಇದು ಒಂದು ಆಲೋಚನೆ ಮಾಡಬೇಕಾಗಿರುವಂಥ ಒಂದು ಸಮಯ. ಹಾಗಾಗಿ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯ ಈ ಲೋಕದಲ್ಲಿ ಹುಟ್ಟುವುದು ಒಂದು ಸಾರಿ, ಸಾಯುವುದು ಒಂದೇ ಸಾರಿ. ಮತ್ತು ಆ ಮನುಷ್ಯನಿಗೆ ಏನಿರುತ್ತಂದರೆ ನ್ಯಾಯ ತೀರ್ಪು. ಹಾಗಾದರೆ ಈ ಮನುಷ್ಯ ಹುಟ್ಟಿದ ದಿನದಿಂದಲೂ ಈ ಮನುಷ್ಯ ಈ ಲೋಕದಲ್ಲಿ ಯಾವ ರೀತಿಯಾಗಿ ಬಾಳಿದ್ದಾನೆ, ಬದುಕಿದ್ದಾನೆ, ಯಾವ ರೀತಿಯಾಗಿ ಒಳ್ಳೇದು ಮಾಡಿದ್ದಾನೆ, ಕೆಟ್ಟದ್ದು ಮಾಡಿದ್ದಾನೆ, ದೇವರ ಭಯದಲ್ಲಿ, ಭಕ್ತಿಯಲ್ಲಿ, ಅಥವಾ ಒಳ್ಳೆಯ ವಿಷಯಗಳಲ್ಲಿ ಶಾರೀರಿಕ ಮೂಲಕವಾಗಿ, ಆತ್ಮದ ಮೂಲಕವಾಗಿ ಈ ಭೂಮಿಯ ಮೇಲೆ ನಾವು ಬದುಕಿರುವಂಥ ಕಾಲದವರೆಗೂ ಅವರ ಇಡೀ ಜೀವಿತ ಕಾಲವೆಲ್ಲ ಅವ್ರು ಏನು ಮಾಡಿರ್ತಾರೋ ಅದು ಎಲ್ಲದ್ರಿಗಾಗಿ ಮನುಷ್ಯ ಸತ್ತ ಮೇಲೆ ನ್ಯಾಯ ತೀರ್ಪಿಗಾಗಿ ದೇವರ ಮುಂದೆ ಹೋಗಿ ನಿಲ್ಲಬೇಕಾಗುತ್ತೆ. ನೋಡ್ರಿ, ಈ ಮಶಾಣದಲ್ಲಿ ಎಷ್ಟೋ ಈ ಸ್ಥಳದಲ್ಲಿ ತುಂಬ ಸಮಾಧಿಗಳಿದ್ದಾವೆ. ಇಲ್ಲಿ ಅನೇಕ ಗಂಡಸರು, ಹೆಂಗಸರುಗಳು, ಯವನದ ಮಕ್ಕಳೆಲ್ಲ ಇಲ್ಲಿ ಅನೇಕ ಸಮಾಧಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವುಗಳೆಲ್ಲ ಈ ಲೋಕದಲ್ಲಿ ಹುಟ್ಟಿದ್ರು. ಆದರೆ ನೋಡ್ರಿ, ಒಂದು ಆಪತ್ತುಗಳಲ್ಲೋ, ಒಂದು ರೋಗದಲ್ಲೋ, ಯಾವುದೋ ಒಂದು ಸಂದರ್ಭಗಳಲ್ಲಿ ಈ ಜನಗಳು ಈ ಲೋಕದಲ್ಲಿ ಏನಾಗಿದ್ದಾರೆ, ಮರಣ ಹೊಂದಿ ಈ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಈ ಸ್ಥಳದಲ್ಲಿ ಅನೇಕರು ಸಮಾಧಿಗಳನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಹಾಗೆ ಈ ಲೋಕದಲ್ಲಿ ಮನುಷ್ಯನ ಆಯುಷ್ಕಾಲ ಹುಲ್ಲಿನ ಹಾಗೆ ಅದು ಬೇಗ ಗತಿಸಿ ಹೋಗುತ್ತಂದು ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಈ ಲೋಕದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ ಮಾಯವೇ ಮಾಯ, ಎಲ್ಲ ಮಾಯ. ಅಂದರೆ ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ಹಾಗಾಗಿ ಈ ಲೋಕದಲ್ಲಿ ನಾವು ದೇವರು ನಮಗೆ ಕೊಟ್ಟಿರುವಂಥ ಒಂದು ಸಣ್ಣ ಜೀವಿತವನ್ನು ನಾವೇನು ಮಾಡಬೇಕಂದ್ರೆ ಅದನ್ನು ಹಾಳು ಮಾಡ್ಕೊಳ್ಬಾರ್ದು. ಅದನ್ನು ಹಾಳು ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ದೇವರನ್ನು ನಂಬದೆ ಅನೇಕರು ಲೌಕಿಕವಾದ ಕಾರ್ಯಗಳಲ್ಲಿ, ಪಾಪವಾದ ಕಾರ್ಯಗಳಲ್ಲಿ, ಸುಖ ಭೋಗಗಳಲ್ಲಿ, ಆಸೆ ಇಚ್ಛೆಗಳಲ್ಲಿ, ವಿಧ ವಿಧವಾದ ಕಾರ್ಯಗಳಲ್ಲಿ ತಮ್ಮ ಇಡೀ ಜೀವಿತಗಳನ್ನ ಮನುಷ್ಯರುಗಳೇನು ಮಾಡ್ತಾರೆ, ಹಾಳು ಮಾಡ್ಕೊಳ್ತಾರೆ. ನೋಡಿ, ಎಷ್ಟೋ ಜನ ಕುಡಿದು ಸತ್ತೋಗಿ ಈ ಸ್ಥಳಕ್ಕೆ ಬಂದಿದ್ದಾರೆ. ಎಷ್ಟೋ ಜನ ರೋಗಗಳಲ್ಲಿ ಸತ್ತು ಈ ಸ್ಥಳಕ್ಕೆ ಬಂದಿದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡು ಈ ಸ್ಥಳಕ್ಕೆ ಬಂದಿದ್ದಾರೆ. ಈ ರೀತಿಯಾಗಿ ಆಯುಸ್ಸು ಮುಗಿದು ಈ ಸ್ಥಳಕ್ಕೆ ಬಂದಿರ್ತಾರೆ. ಹಾಗಾಗಿ ಒಂದು ದಿನ ಎಲ್ಲರೂ ಈ ಸ್ಥಳಕ್ಕೆ ಬರಲೇಬೇಕು. ಅಂದರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಬೇಕಲ್ವಾ. ಸತ್ತ ಮೇಲೆ ಆ ಮನುಷ್ಯರುಗಳು ಏನು ಮಾಡ್ತಾರೆ, ಮಣ್ಣಿಗೆ ಮಣ್ಣಾಗಿ ಹೋಗ್ತಿ ಅಂದರೆ ದೇವರು ಆದಾಮನಿಗೆ ಒಂದು ವಾಕ್ಯ ಹೇಳಿದಾರಲ್ಲ, ಮಣ್ಣಿನಿಂದ ಬಂದವನು ನೀನು ಮತ್ತೆ ಮಣ್ಣಿಗೆ ಹೋಗಬೇಕು. ಹಾಗೆ ಮನುಷ್ಯ ಸಾಯೋಗಿ ಅವರ ದೇಹಗಳು ಮಾತ್ರ ಈ ಮಣ್ಣಿನಲ್ಲಿ ಸಮಾಧಿ ಮಾಡಲ್ಪಡುತ್ತೆ. ಆದರೆ ಅವರ ಆತ್ಮಗಳು ಈ ಸ್ಥಳದಲ್ಲಿ ಇರೋದಿಲ್ಲ. ಆ ಆತ್ಮ ಎಲ್ಲೋಗುತ್ತಂದರೆ ಅದು ದೇವರ ಮುಂದೆ ಹೋಗಿ ನಿಲ್ಲುತ್ತೆ. ಹಾಗಾಗಿ ಮನುಷ್ಯ ಈ ಲೋಕದಲ್ಲಿ ಒಳ್ಳೇದು ಮಾಡಿರ್ತಾನ, ಕೆಟ್ಟದ್ದು ಮಾಡಿರ್ತಾನ, ಆದರೆ ಎಲ್ಲ ಲೆಕ್ಕ ಕೊಡೋದ್ರಿಗಾಗಿ ಮನುಷ್ಯ ಏನು ಮಾಡಬೇಕಂದ್ರೆ ದೇವ್ರ ಮುಂದೆ ಹೋಗಿ ನಿಲ್ಲಬೇಕಾಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಈ ಸ್ಥಳಕ್ಕೆ ಒಂದಿಲ್ಲ ಒಂದು ದಿನ ನಾನೂ ಬರಬೇಕು, ಮತ್ತು ನೀವು ಬರಬೇಕು. ನಾವು ಬರೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಾವೇನು ಮಾಡಬೇಕಂದ್ರೆ ಈ ಜಾಗಗಳನ್ನ ನೋಡಿ ನಾವು ಯೋಚನೆ ಮಾಡಬೇಕಾಗುತ್ತೆ. 2000 ವರ್ಷಗಳ ಹಿಂದೆ ಯೇಸು ಈ ಲೋಕಕ್ಕೆ ಬಂದರು. ಈ ಲೋಕದಲ್ಲಿರೋಂಥ ಎಲ್ಲ ಮನುಷ್ಯರ ಪಾಪಗಳಿಗಾಗಿ ಅವ್ರು ಏನು ಮಾಡಿದ್ರು, ಶಿಲುವೆ ಮೇಲೆ ರಕ್ತವನ್ನು ಚೆಲ್ಲಿ ಪ್ರಾಣವನ್ನು ಕೊಟ್ಟರು, ಸತ್ತರು. ಆನಂತರ 3ನೇ ದಿನ ಅವರು ಜೀವದಿಂದ ಎದ್ದು ಬಂದಿದ್ದಾರೆ. ಇವತ್ತು ನಾವು ಯೇಸು ಸ್ವಾಮಿನ ನಂಬುವಾಗೆ ಅವರ ನಾಮದಲ್ಲಿ, ಅವರ ರಕ್ತದಲ್ಲಿ ನಮಗೆಲ್ಲ ರೀತಿಯಾದ ಪಾಪಗಳಿಂದ, ಕರ್ಮಗಳಿಂದ, ಶಾಪಗಳಿಂದ ನಮಗೆ ಒಂದು ಬಿಡುಗಡೆ ಸಿಗುತ್ತೆ. ಆ ಬಿಡುಗಡೆ ನಂತರ ನಾವು ಯೇಸು ಸ್ವಾಮಿನ ಸೇವಿಸಿ ಅವರ ಕಟ್ಟಳೆಗಳನ್ನ ಕೈಗೊಂಡು ಆ ಭಕ್ತಿಯಲ್ಲಿ ನಾವು ಜೀವಿಸುವುದಾದರೆ ಈ ಲೋಕದಲ್ಲಿ ನಾವು ತುಂಬ ಆಶೀರ್ವದಿಸಲ್ಪಡ್ತೀರಿ. ಆದರೆ ಮರಣದ ನಂತರ ಮತ್ತೆ ನಾವು ದೇವ್ರ ಹತ್ರ ಹೋಗಿ ನಾವು ನಿಲ್ಲುವಾಗೆ ದೇವ್ರು ಏನು ಮಾಡ್ತಾರೆ, ಈ ಭೂಮಿಯಲ್ಲಿರುವಾಗಲೇ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಮ್ಮ ಶಾಪಗಳು ನೀಗಿಸಲ್ಪಟ್ಟಿದೆ, ನಮ್ಮ ಮೇಲಿರುವಂಥ ಮರಣ ದಂಡನೆನ ದೇವರು ತೆಗೆದುಹಾಕಿ ನಮ್ಮನ್ನು ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ದೇವರು ಈ ಭೂಮಿಯಲ್ಲೇ ನಮ್ಮನ್ನು ಆಯತ್ತಪಡಿಸ್ಬಿಡ್ತಾನೆ. ಹಾಗಾಗಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನೀವು ಯಾರಾದರೂ ಸರಿ, ನೀವು ಬೆಳಗಿನ ಜಾವದಲ್ಲಿ ಯೋಚನೆ ಮಾಡಬೇಕು. ಅಂದರೆ ಮನುಷ್ಯನಿಗೆ ಮರಣ ಯಾವಾಗ ಬೇಕಾದರೂ ಬರ್ಬೋದು, ಯಾವ ಸಂದರ್ಭದಲ್ಲಿ ಬೇಕಾದರೂ ಮನುಷ್ಯನಿಗೆ ಮರಣ ಬರ್ಬೋದು. ಮರಣ ಬರುವುದಕ್ಕೆ ಮುಂಚಿತವಾಗಿ ಆ ಮನುಷ್ಯ ಆ ಜೀವಿತ ಕಾಲವೆಲ್ಲ
ಯಾವ ರೀತಿ ಜೀವಿಸಿದ್ದಾನೆ ಅದೇ ಬಹಳ ಮುಖ್ಯವಾದದ್ದು. ಅದಕ್ಕೆ ಭೂಮಿಯಲ್ಲಿರುವಾಗೆ ಮೊದಲು ಯೇಸುನ ನಂಬ್ರಿ. ಯೇಸುವೆ ಮೋಕ್ಷಕ್ಕೆ ಮಾರ್ಗವಾಗಿದ್ದಾನೆ. ಯೇಸುವೆ ಪಾಪಕ್ಕೆ ಪರಿಹಾರಕನಾಗಿದ್ದಾನೆ. ಯೇಸುವೆ ನಿತ್ಯ ಜೀವ ಕೊಡುವಂಥ ಶಕ್ತಿಯುಳ್ಳ ದೇವನಾಗಿದ್ದಾನೆ. ಯೇಸುನ ನಂಬುದವ್ರು ಮಾತ್ರನೇ ಆ ಇಡೀ ಮೋಕ್ಷ ಲೋಕದಲ್ಲಿ ಆಶೀರ್ವಾದವಾಗಿ ಹೋಗಿ ಸೇರೋಕ್ಕೆ ಸಾಧ್ಯ. ಒಂದು ವೇಳೆ ನಾವು ಯೇಸುವನ್ನ ನಂಬದೆ ನಾವು ಪಾಪಗಳಲ್ಲಿ ಸತ್ತರೆ, ನಾವು ಶಾಪಗಳಲ್ಲಿ ಸತ್ತರೆ, ನಾವು ಯೇಸುವನ್ನ ಅರಿಯದೆ ನಮ್ಮ ಪ್ರಾಣ ಏನಾದರೂ ಹೋಯ್ತಂದ್ರೆ ಕೋಟಿ ಯುಗಗಳು ನಾವು ನರಕದಲ್ಲಿ ನಮ್ಮ ನಿತ್ಯವನ್ನು ಕಳೆಯಬೇಕಾಗುತ್ತೆ. ಹಾಗಾಗಿ ದೇವ ಮಕ್ಕಳೇ, ಇದನ್ನು ನೋಡಿಕೊಂಡಿರೆಲ್ಲ ಜನರೇ, ಯೇಸು ಮೇಲೆ ನಂಬಿಕೆ ಇಡ್ರಿ. ಯೇಸು ಸ್ವಾಮಿ ಬಳಿಗೆ ಬನ್ರಿ, ಪಾಪ ಪರಿಹಾರವನ್ನು ಹೊಂದಿಕೊಳ್ಳ್ರಿ, ಪಾಪ ಶಾಪಗಳಿಂದ ಬಿಡುಗಡೆ ಹೊಂದ್ಕೊಳ್ರಿ, ಮಾನಸಾಂತರ ಹೊಂದ್ರಿ, ಮತ್ತು ದೇವ್ರ ಕಡೆ ತಿರ್ಕೊಂಡ್ರಿ, ರಕ್ಷಿಸಲ್ಪಡ್ರಿ. ದುಷ್ಟತನಗಳು, ದುರ್ಮಾರ್ಗಗಳು, ಪಾಪಗಳು, ಈ ಸೈತಾನಿಗೆ ಸಂಬಂಧಪಟ್ಟಿದ್ದು, ಲೋಕಕ್ಕೆ ಸಂಬಂಧಪಟ್ಟಿದ್ದು, ಮನುಷ್ಯರು ಕಲಿಸಿಕೊಟ್ಟಂಥ ಸಾಂಗ್ಯಗಳು ಇವುಗಳೆಲ್ಲ ತ್ಯಜಿಸಿ ಯೇಸು ಸ್ವಾಮಿ ಕಡೆ ನಾವು ತಿರುಗಿಕೊಳ್ಳುವಾಗೆ ನಾವು ನೀತಿವಂತರಾಗ್ತೀವಿ, ಪರಿಶುದ್ಧವಂತರಾಗ್ತೀವಿ, ಮತ್ತು ದೇವರ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸ್ತೀವಿ. ಹಾಗಾಗಿ ಲೋಕದಲ್ಲಿ ನಮಗೆ ಕೊಟ್ಟ ಈ ಜೀವಿತವನ್ನು ನಾವು ಈ ಥರ ಆಶೀರ್ವಾದಕರವಾಗಿ ನಾವು ನಡೆಸ್ಕೊಂಡ್ರೆ ಒಂದು ಸಮಯ ಬರುತ್ತೆ, ಆ ನಿತ್ಯ ಲೋಕದಲ್ಲಿ ಯೇಸುವಿನ ಮುಂದೆ ನಾವು ಬಹಳ ಆಶೀರ್ವದಿಸಲ್ಪಟ್ಟವರಾಗಿ ನಾವು ಕಾಣಿಸ್ಕೊಳ್ತೀವಿ. ಹಲ್ಲೆಲೂಯ. ಈ ಬೆಳಗಿನ ಜಾವದಲ್ಲಿ ನೋಡ್ರಿ, ಇಲ್ಲಿ ಎಷ್ಟೋ ಮಕ್ಕಳು ತನ್ನ ಜೀವಿತಗಳನ್ನ ಮುಗಿಸ್ಕೊಂಡಿದ್ದಾರೆ. ಎಷ್ಟೋ ಮಕ್ಕಳು ಇಲ್ಲಿರೋ ಬಂದು ನೋಡ್ರಿ, ಎಲ್ಲರೂ ಇವಾಗ ಸಮಾಧಿಗಳಲ್ಲಿ ಮಣ್ಣಿಗೆ ಮಣ್ಣಾಗಿದ್ದಾರೆ. ಆದರೆ ಒಂದು ದಿನ ಯೇಸು ಬರುವಾಗೆ ಈ ಸಮಾಧಿಗಳೆಲ್ಲ ತೆರೆಯಲ್ಪಟ್ಟು ಇವ್ರುಗಳೆಲ್ಲ ಎದ್ದು ಹೊರಗಡೆ ಬರ್ತಾರೆ. ಯಾಕೆ ಹೊರಗಡೆ ಬರ್ತಾರೆ ಅಂದರೆ ಇವರೆಲ್ಲ ಲೆಕ್ಕ ಕೊಡಬೇಕು. ಯಾಕಂದರೆ ಇವ್ರುಗಳು ಏನೇನು ಮಾಡಿದ್ದಾರೆ ಈ ಲೋಕದಲ್ಲಿ ಅವುಗಳೆಲ್ಲದ್ರಿಗೂ ಯೇಸುವಿನ ಮುಂದೆ ಇವುಗಳು ಲೆಕ್ಕ ಕೊಡಬೇಕು. ಅವರವರ ಕೃತ್ಯಗಳಿಗೆ ತಕ್ಕ ಹಾಗೆ ನ್ಯಾಯ ತೀರ್ಪಾಗುತ್ತೆ. ಆ ನ್ಯಾಯ ತೀರ್ಪದಲ್ಲಿ ಅವರ ಕೃತ್ಯಗಳು ಯೇಸುವನ್ನ ನಂಬಿ ಅವರಲ್ಲಿ ಜೀವಿಸಿ ಒಳ್ಳೆ ರೀತಿಯಾಗಿದ್ದರೆ ಅವರು ಮೋಕ್ಷ ಲೋಕಕ್ಕೆ ಹೋಗ್ತಾರೆ. ಯೇಸುವನ್ನ ನಂಬದೆ ಅವರ ಕೃತ್ಯಗಳು ಕೆಟ್ಟದಾಗಿದ್ದರೆ ಅವರು ನಿತ್ಯ ನರಕಕ್ಕೆ ಹೋಗ್ಬಿಡ್ತಾರೆ. ಹೀಗಾಗಿ ಇದನ್ನು ಕೇಳಿಕೊಂಡಿರುವಂಥ ನೀವು ಯಾರಾದರೂ ಸರಿ ಯೇಸು ಸ್ವಾಮಿನ ನಂಬ್ರಿ, ಯೇಸುಗೆ ಭಯಪಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ನಿಮ್ಮ ಜೀವಿತಗಳನ್ನ ಪರಿಶುದ್ಧ ಪಡಿಸ್ಕೊಳ್ರಿ, ನೂತನ ಪಡಿಸ್ಕೊಳ್ರಿ, ನೀತಿವಂತರಾಗಿ ಜೀವಿಸ್ರಿ. ಯೇಸು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆನ ಮಾಡ್ಕೊಳ್ಳೋಣ. ಯೇಸು ರಾಜ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ನೀನು ಬರ್ತೀಯಪ್ಪ. ನೀನು ಬರುವಾಗೆ ಸಮಾಧಿಗಳಲ್ಲಿರೋರೆಲ್ಲ ಎದ್ದು ಹೊರಗಡೆ ಬರುತ್ತೆ. ಅವರವರ ಒಳ್ಳೆ ಕೆಟ್ಟ ಕಾರ್ಯಗಳಿಗೆ ನ್ಯಾಯ ತೀರ್ಪಾಗುತ್ತೆ ಎಂದು ಬರೆಯಲ್ಪಟ್ಟಿದೆ. ಏಸಪ್ಪ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರಿಗೆ ಒಳ್ಳೆ ಜ್ಞಾನ ಕೊಡು ಸ್ವಾಮಿ. ಆಲೋಚನೆ ಮಾಡಿ ದೇವರೇ ಸತ್ಯದ ಪರಿಜ್ಞಾನಗಳನ್ನು ಪಡ್ಕೊಂಡು ಅಪ್ಪ ಪಾಪ, ದುಷ್ಟತನ, ದುರ್ಮಾರ್ಗಗಳು, ಕತ್ತಲೆ, ಸೈತಾನು ಈ ಪಾಪಗಳೆಲ್ಲ ಬಿಟ್ಟು ನಿನ್ನ ಕಡೆ ತಿರ್ಕೊಂಡು ದೇವರ ಮೋಕ್ಷಕ್ಕೆ ಹೋಗೋ ಮಾರ್ಗ ನೀನೇ ಆಗಿದೆಯಾ ಸ್ವಾಮಿ. ನಿಮ್ಮನ್ನು ನಂಬಿ ಬರೋಕ್ಕೆ ಸಹಾಯ ಮಾಡ್ರಿ. ಎಲ್ಲಾರನ್ನ ನೀವು ಮುಟ್ರಿ, ಎಲ್ಲಾರನ್ನ ನೀವು ರಕ್ಷಿಸ್ರಿ. ಎಲ್ಲರಿಗೂ ನಿತ್ಯ ಜೀವ, ಪರಲೋಕ, ಮೋಕ್ಷವನ್ನ ದೇವನಿಗೆ ಕೊಡಲು ಶಕ್ತನಾಗಿರೋ ದೇವರಾಗಿದೆಯಪ್ಪ. ಇದನ್ನು ಕೇಳುವಂಥ ಎಲ್ಲ ಮಕ್ಕಳ ಮೇಲೆ ಮಾನಸಾಂತರಾತ್ಮ ಸುರಿಸ್ರಿ, ಎಲ್ಲಾರನ್ನ ರಕ್ಷಿಸ್ರಿ, ನಿಮ್ಮ ಮಕ್ಕಳಾಗಿ ಮಾರ್ಪಡಿಸ್ರಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿದ್ಗಾಯ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.